ನನ್ನ 93 ವರ್ಷದಲ್ಲಿ ನನಗೆ ಕಿವಿ ಕೇಳಿಸುತ್ತೆ, ಕಣ್ಣು ಕಾಣಿಸುತ್ತೆ, ನಡೀತೀನಿ. ಇವತ್ತಿಗೂ ನಾನು ಬೆಳಗಿನ ಜಾವ 4:15 ಗಂಟೆಗೆ ಹೇಳ್ತೀನಿ. ದಿವಸಕ್ಕೆ 20 ಪುಟ ಸಾಹಿತ್ಯ ಬರಿತೀನಿ. ಆಮೇಲೆ ನನಗೆ ಎಲ್ಲೆಲ್ಲಿಂದಲೋ ಪುಸ್ತಕಗಳು ಬರುತ್ತೆ. ಅದನ್ನು ನನಗೆ ಬರೋ ಕನ್ನಡ ಅಕ್ಷರಗಳಲ್ಲಿ ಓದಿ ನನ್ನ ಪುಸ್ತಕ ಬಂದ ತಕ್ಷಣ ಅವ್ರಿಗೆ ಪುಸ್ತಕ ಬಂದು ತಲುಪ್ತು ಅಂತ ದೂರವಾಣಿ ಮಾಡಿ ಹೇಳ್ತೀನಿ. ಒಂದು 2-3 ದಿವಸದಲ್ಲಿ ಆ ಪುಸ್ತಕವನ್ನು ಓದಿ ನನಗೆ ಬರೋ ಕನ್ನಡ ಅಕ್ಷರಗಳಲ್ಲಿ ಒಂದು ಸ್ವಲ್ಪ ಬರೆದು ರಿಜಿಸ್ಟರ್ ಅಂಚೆಯಲ್ಲಿ ಕಳಿಸ್ಕೊಡ್ತೀನಿ. ಆಮೇಲೆ ನಾನು ಡೈರಿ ಬರೀತೀನಿ. ಈಗ 60 ವರ್ಷದಿಂದ ಡೈರಿ ಬರೀತೀನಿ. ಮತ್ತು ನಾನು ನನ್ನ ಶಿವಪೂಜೆಗೆ 1:30 ಗಂಟೆ ಹಿಡಿಸುತ್ತೆ ನನಗೆ ಶಿವಪೂಜೆಗೆ. ಆಮೇಲೆ 1 ಗಂಟೆ ನಾನು ಎಲ್ಲೇ ಇದ್ದರೂ ಕೂಡ 1:30 ಗಂಟೆ ಕನ್ನಡ ಪತ್ರಿಕೆ ಓದಲೇಬೇಕು. ಆಮೇಲೆ ಕನ್ನಡ ಪತ್ರಿಕೆ ಓದಿದ್ಮೇಲೆ ಅದರಲ್ಲಿ ಕೆಲವು ಮುಖ್ಯ ವಿಷಯಗಳು ಬಂದಿರುತ್ತೆ. ಅದು ನಾನು ಕತ್ತರಿಸಿ ಒಂದು ಲಕೋಟೆಯಲ್ಲಿ ಹಾಕಿ ಟಿಪ್ಪಣಿ ಬರೆದಿಡ್ತೀನಿ. ಇದು ನನ್ನ 83 ವರ್ಷದ ಅಭ್ಯಾಸ ನನಗೆ. ಆಮೇಲೆ ನಾನು ಶಿವಜಪ ಮಾಡ್ತೀನಿ 1 ಗಂಟೆ ಹೊತ್ತು. ಮತ್ತು 20 ನಿಮಿಷ ಮನೆ ಮುಂದೆ ನಡೀತೀನಿ. ಮತ್ತು ನಾನು ಆಹಾರ ತುಂಬ ಮಿತ, ಯಾವುದನ್ನು ಜಾಸ್ತಿ ನಾಲ್ಗೆ ರುಚಿಗೋಸ್ಕರ ತಿನ್ನೋದಿಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಹಾರ ತಿನ್ನೋದು. ಆಮೇಲೆ ನಾನು ಹೊರಗಡೆ ನೀರು ಕುಡಿಯೋದಿಲ್ಲ. ಮನೆ ಎಲ್ಲಿಗಾರ ಹೋದರೂ ಕೂಡ ಮನೆಯಿಂದ ಕಾಯಿಸಿರೋ ನೀರು ತಗೊಂಡು ಹೋಗ್ತೀನಿ.